ಹಾಯ್ ಪೇರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಕ್ಷಾ. ಇವತ್ತಿನ ಟಾಪಿಕ್ ಬಂದುಬಿಟ್ಟು 3 ತಿಂಗಳ ಮಗುವಿನ ಆ್ಯಕ್ಟಿವಿಟೀಸ್ ಯಾವ ಥರ ಇರುತ್ತೆ, ಹಾಗೆ 1-2 ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ಹಾಗೆ ಇರುತ್ತೆ. ಬದಲಾವಣೆ ಅನ್ನೋದು ಅಷ್ಟೊಂದು ಇರಲ್ಲ, ಹಾಗೆ ಅಷ್ಟೊಂದು ಗೊತ್ತಾಗಲ್ಲ, ತುಂಬ ಸ್ಲೋ ಆಗಿ ಇರ್ತಿತ್ತು. ಈ ವಿಡಿಯೋದಲ್ಲಿ ನಿಮಗೆ 3ನೇ ತಿಂಗಳಿಗೆ ಬಂದ ಮೇಲೆ ಮಗುವಿನ ಆ್ಯಕ್ಟಿವಿಟೀಸ್ ಯಾವ ಥರ ಇರುತ್ತೆ, ಮಗುವಿನ ತೂಕ ಎಷ್ಟಿರುತ್ತೆ, ಮಗು ಎಷ್ಟು ಗಂಟೆ ನಿದ್ದೆ ಮಾಡಬೇಕು ಅಂತ ಇವೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಹಾಗೆ ಈ ವಿಡಿಯೋದಲ್ಲಿ ನಿಮ್ಮ ಮಗುವಿನ ಕತ್ತು ಬೇಗ ನಿಲ್ಲೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಹಾಗೆ ಮಗುವಿನ ತೂಕ ಒಳ್ಳೆ ಮೈಂಡ್ ಸ್ಟೋನ್ಗೆ ಒಳ್ಳೆ ಟಿಪ್ಸ್ ಕೂಡ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಫಸ್ಟ್ ಒನ್, ಸ್ಲೀಪಿಂಗ್ ಪ್ಯಾಟ್ರನ್. ನಿಮ್ಮ ಮಗು ಇವಾಗ 13-16 ಗಂಟೆಗಳ ಕಾಲ ಮಲಗಿರುತ್ತೆ. ಮುಂಚೆ ಅದಕ್ಕೆಲ್ಲ ನೈಟ್ ಯಾವುದು ಮಾರ್ನಿಂಗ್ ಯಾವುದು ಅಂತ ಅಷ್ಟೊಂದು ಗುರ್ತಿಡೋದಕ್ಕೆ ಆಗ್ತಿರ್ಲಿಲ್ಲ. ಆದರೆ ಈ 3 ತಿಂಗಳಿಗೆ ಬಂದ ನಂತರ ಕತ್ಲೆ ಯಾವುದು ಬೆಳಕು ಯಾವುದು ಅನ್ನೋದನ್ನ ಎಲ್ಲದನ್ನೂ ಸಹ ಗುರ್ತಿಡಿಯೋಕ್ಕೆ ಶುರು ಮಾಡ್ತಾ ಇರುತ್ತೆ. ಹಾಗೆ ಮುಂಚೆಗೂ ಇವಾಗಲೂ ಹೋಲಿಸ್ಕೊಂಡ್ರೆ ರಾತ್ರಿ ಟೈಮ್ ಹೇಳೋದಾಗಿರ್ಬೋದು ತುಂಬ ಕಡಿಮೆ ಆಗಿರುತ್ತೆ. ಯಾಕಂದರೆ ಮುಂಚೆ ಆದರೆ ಪದೇ ಹೇಳ್ತಾ ಇರುತ್ತೆ ಆಟ ಆಡೋದಕ್ಕೆ ಲೈಟ್ ಇರೋದ್ರಿಂದ. ಆದರೆ ಇವಾಗ ಒಂದು 2-3 ಟೈಮ್ ಹೇಳ್ಬೋದು ಅಷ್ಟೇ. ಇನ್ನು ಮಧ್ಯಾಹ್ನ ಅಂದರೆ 3-4 ಗಂಟೆ ಮಲಗ್ತಾ ಇರುತ್ತೆ. ಇನ್ನು ಉಳಿದ ಟೈಮಲ್ಲಿ ಅದರ ಆ್ಯಕ್ಟಿವಿಟೀಸ್ ಬಗ್ಗೆ ಗಮನ ಕೊಡುತ್ತೆ. 2-3 ಟೈಮ್ ಎದ್ದು ರಾತ್ರಿ ಹೊತ್ತಾದ್ರೂ ಅಷ್ಟೇ ಹಾಲು ಕುಡಿದು ಮತ್ತು ಅದ್ರ ಪಾಡಿಗೆ ಅದು ಸುಮ್ಮನೆ ಮಲ್ಕೊಳ್ಳುತ್ತೆ. ಇನ್ನು ಸೆಕೆಂಡ್ ಒನ್, ವೇಟ್. ಇವಾಗ ನಿಮ್ಮ ಮಗುವಿನ ತೂಕ 4.5 kg ಇಂದ 7.5 kg ತನಕ ಇರಬಹುದು. ಯಾಕಂದರೆ ಈ ಟೈಮಲ್ಲಿ ಅವೆರಡುಗಳ ಮಧ್ಯೆ ಹೆಚ್ಚು ಇರ್ಬೋದು ಅಥವಾ ಕಡಿಮೆನೂ ಇರ್ಬೋದು, ಹೇಳೋದಕ್ಕಾಗಲ್ಲ. ಇನ್ನು ಹೈಟ್ ನೋಡೋದಾದರೆ 59.4 ಸೆಂಟಿಮೀಟರಿಂದ 61.5 ಸೆಂಟಿಮೀಟರ್, ಇವೆರಡರ ಮಧ್ಯೆನೂ ಇರ್ಬೋದು ಅಥವಾ ಜಾಸ್ತಿನೂ ಇರ್ಬೋದು, ಸ್ವಲ್ಪ ಹೇಳೋದಕ್ಕಾಗಲ್ಲ. ಹಾಗೆ ಒಂದು ವೇಳೆ ಪ್ರೀಮೆಚೂರ್ ಬೇಬಿ ಇತ್ತು ಅಂದರೆ ಕಡಿಮೆ ತೂಕನೂ ಇರುತ್ತೆ, ಕಡಿಮೆ ಹೈಟ್ ಕೂಡ ಇರುತ್ತೆ. ಅದು ಏನು ತೊಂದರೆನೂ ಆಗಲ್ಲ. ಇನ್ನು ಥರ್ಡ್ ಒನ್ ಹೇಳೋದಾದರೆ ಅದರ ರೊಟೀನು. ಈಗ ಅದರದ್ದೇ ಆದ ಒಂದು ರೊಟೀನ್ನ ಅದು ಸೆಟ್ ಮಾಡ್ಕೊಂಡಿರುತ್ತೆ. ಎಷ್ಟೊತ್ತಿಗೆ ಏಳೋದಾಗಿರ್ಬೋದು, ಎಷ್ಟೊತ್ತಿಗೆ ಮಲಗೋದಾಗಿರ್ಬೋದು, ಹಾಗೆ ಹಾಲು ಕುಡಿಯೋದ್ರ ಜೊತೆಗೆ ನಿಮಗೂ ಕೂಡ ಅರ್ಥ ಆಗಿರುತ್ತೆ ನಮ್ಮ ಮಗು ಈ ಟೈಮಿಗೆ ಮಲಗುತ್ತೆ, ಈ ಟೈಮ್ಗೆ ಏಳುತ್ತೆ ಅಂತ. ಯಾಕಂದರೆ ಅದು ಒಂದು ಟೈಮ್ ಅನ್ನೋದನ್ನ ಫಿಕ್ಸ್ ಮಾಡ್ಕೊಂಡಿರುತ್ತೆ. ಅದು ನಿಮಗೂ ಕೂಡ ಕ್ಲಾರಿಟಿ ಗೊತ್ತಾಗ್ಬಿಡುತ್ತೆ ಆ ಟೈಮ್ನಲ್ಲಿ. ಯಾಕಂದರೆ ಅದರ ಎಕ್ಸ್ಪ್ರೆಷನ್ ಕೂಡ ಹೇಳುತ್ತೆ. ಟಾಯ್ಲೆಟ್ ಮಾಡೋದಾಗಿರ್ಬೋದು, ಅದಕ್ಕೆ ಹಸಿವಾದಾಗ ಅಳೋದಾಗಿರ್ಬೋದು, ಇವೆಲ್ಲವೂ ಸಹ 3 ತಿಂಗಳು ಅನ್ನೋಷ್ಟರಲ್ಲಿ ಎಲ್ಲ ಗೊತ್ತಾಗೋದಕ್ಕೆ ಶುರು ಮಾಡುತ್ತೆ. ಇನ್ನು ಫೋರ್ತ್ ಒನ್, ಆ್ಯಕ್ಟಿವಿಟೀಸ್. ಅಂದರೆ ಮುಂಚೆಗಿಂತ ನಿಮ್ಮ ಮಗು ಕೈಕಾಲು ಬಿಚ್ಚಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಕೈಯಲ್ಲಿ ಏನಾದರೂ ಆಟಿಕೆನ ಕೊಟ್ಟರೆ ಅಥವಾ ನಿಮ್ಮ ಬೆರಳನ್ನೇ ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡೋದಕ್ಕಾಗಿರ್ಬೋದು, ಅಥವಾ ಏನಾದರೂ ಒಂದು ವಸ್ತುನೇ ಕೊಟ್ಟರೆ ಅದನ್ನ ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಹಾಗೆ ಅದರ ಪಾಡಿಗೆ ಅದು ಸೈಕಲ್ ಹೊಡಿತಾ ಹಾ ಹೂ ಅಂತ ಜೋರಾಗಿ ಕೂಗಾಡೋದಕ್ಕೆ ಸಹ ಶುರು ಮಾಡ್ತಾ ಇರುತ್ತೆ. ಹಾಗೆ ಅದರ ವಾಯ್ಸ್ ಕೂಡ ಈ ಟೈಮ್ನಲ್ಲಿ ಸ್ಟ್ರಾಂಗ್ ಆಗಿರುತ್ತೆ. ಅಂದರೆ ವಾಯ್ಸ್ ಕೂಡ ಸ್ವಲ್ಪ ಜೋರಾಗೋದಕ್ಕೆ ಶುರು ಮಾಡ್ತಾ ಇರುತ್ತೆ. ಕತ್ತು ಕೂಡ ಆ ಕಡೆ ಈ ಕಡೆ ತಿರುಗಿಸಿ ನೋಡೋದಕ್ಕೆ ಶುರು ಮಾಡುತ್ತೆ. ಯಾಕಂದರೆ ನೆಕ್ ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಇರುತ್ತೆ. ಹಾಗೆ ನಿಮ್ಮ ಭುಜವನ್ನು ಸಪೋರ್ಟಿಗೆ ಕೊಟ್ಟರೆ ಒಂದೊಂದು ಮಗು ಎದ್ದು ನಿಲ್ಲೋದಕ್ಕೆ ಸಹ ಟ್ರೈ ಮಾಡ್ತವೆ. ಯಾಕಂದರೆ ಅಷ್ಟೊಂದು ಸ್ಟ್ರಾಂಗ್ ಆಗಿರ್ತವೆ, ಶುರು ಮಾಡ್ತವೆ. ಹಾಗೆ ಮಗು ಕತ್ತು ಇನ್ನೂ ನಿಂತಿಲ್ಲ ಅಂದರೆ 3 ತಿಂಗಳಾದರೂ ನಿಂತಿಲ್ಲ ಅಂತ ಭಯ ಪಡಬೇಡಿ. ಯಾಕಂದರೆ 4 ತಿಂಗಳ ತನಕ ಟೈಮ್ ಇರುತ್ತೆ. ಹಾಗೆ ನಿಮ್ಮ ಮಗುವಿನ ನೆಕ್ ಇಂಪ್ರೂವ್ ಆಗ್ತಾ ಬರಬೇಕು. ಸ್ಟಾರ್ಟಿಂಗ್ ಹೇಗಿತ್ತೋ ಹಾಗೆ ಇತ್ತು ಅಂದರೆ ಡೇಂಜರ್ ಅಂತಲೇ ಅರ್ಥ. ಮುಂಚೆಗೂ ಇವಾಗಲೂ ಹೋಲಿಸ್ಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ, ಮಗು ಕತ್ತು ಸ್ವಲ್ಪನೇ ಸ್ಟ್ರಾಂಗ್ ಆಗ್ತಾ ಬರ್ತಿದೆ ಅಂತಂದು ತಿಳ್ಕೊಬೇಕು. ಒಂದು ವೇಳೆ ಹಾಗೇ ಇತ್ತು ಅಂದರೆ ನೀವು ಡಾಕ್ಟರ್ನ ಒಂದ್ಸತಿ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಹಾಗೆ ಸ್ಲೋ ಆಗಿ ಸ್ವಲ್ಪ ಇಂಪ್ರೂವ್ ಆಗ್ತಾ ಬರುತ್ತೆ ಅಂದರೆ ಪರವಾಗಿಲ್ಲ, ಅದು ನಾರ್ಮಲ್ ಅಂತಲೇ ಅರ್ಥ. ಇನ್ನು ಕಣ್ಣನ್ನು ಸುತ್ತಲೂ ತಿರುಗಿಸಿ ನೋಡೋಕ್ಕೆ ಶುರು ಮಾಡ್ತಾ ಇರುತ್ತೆ. ಅಂದರೆ ನೀವು ಇವಾಗ ಹಾಲಲ್ಲಿ ಮಗುನ ಹಾಕಿಬಿಟ್ಟು ಏನಾದರೂ ಆಟಿಕೆಗಳನ್ನು ಕೊಟ್ಟು ನೀವು ಅಡುಗೆ ಮನೆಯಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರಿ ಅಂದರೆ ನಿಮ್ಮ ಕಡೆನೇ ನೋಡೋದಾಗಿರ್ಬೋದು, ಅಥವಾ ಯಾರಾದರೂ ಹೊರಗಿಂದ ಬಂದರೆ ಅವ್ರ ಕಡೆ ತಿರುಗಿ ನೋಡೋದಾಗಿರ್ಬೋದು, ಮುಂದಕ್ಕೆ ಈಚೋದಕ್ಕೆ ಸಹ ಈ ಟೈಮ್ನಲ್ಲಿ ಟ್ರೈ ಮಾಡ್ತಾ ಇರುತ್ತೆ. ನೀವ್ಯಾರು, ತಂದೆ ತಾಯಿ ಹಾಗೆ ಅಜ್ಜ ಅಜ್ಜಿ ಯಾರು ಅನ್ನೋದು ಸಹ ಈ ಟೈಮ್ನಲ್ಲಿ ಗುರ್ತಿಡಿಯುತ್ತೆ ಅದು. ಯಾಕಂದರೆ
ಬೆಳಗ್ಗೆಯಿಂದ ಸಂಜೆ ತನಕ ನೀವೇ ಇರೋದ್ರಿಂದ ಇವರು ನಮ್ಮವರು ಅನ್ನೋ ಭಾವನೆ ಅದಕ್ಕೆ ಸಹ ಬಂದಿರುತ್ತೆ. ಅಟ್ಲೀಸ್ಟ್ ಯಾರಾದ್ರು ಹೊರಗಿನವರು ಬಂದರೂ ಕೂಡ ಇವ್ರು ನಮ್ಮನ್ನ ಎತ್ಕೊಳ್ಳೋದಕ್ಕೆ ಬರ್ತಿದ್ದಾರೆ ಅಂದರೆ ಅಳೋದಕ್ಕೆ ಶುರು ಮಾಡ್ತಾ ಇರುತ್ತೆ. ಹಾಗೆ ಇನ್ನು ಹೇಳೋದಾದರೆ, ನಿಮ್ಮ ಮಗುವಿಗೆ ಮೈಂಡ್ಸೆಟ್ಟು ಇಂಪ್ರೂವ್ ಆಗಬೇಕು ಅಂತಂದರೆ ಜಾಸ್ತಿ ಕಲರ್ ಆಗಿರುವಂತಹ ಆಟಿಕೆಗಳನ್ನ ಕೊಡಿ. ಅದ್ರ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡಿ, ಅದನ್ನ ನಗಿಸೋದಕ್ಕೆ ಟ್ರೈ ಮಾಡಿ. ಹಾಗೆ ಆದಷ್ಟು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮ್ಮ ಮತ್ತು ಮಗುವಿನ ಮಧ್ಯೆ ಒಳ್ಳೆ ಬಾಂಡಿಂಗ್ ಬೆಳೆಯುತ್ತೆ. ಹಾಗೆ ಕತ್ತು ಬೇಗ ನಿಲ್ಲೋದಕ್ಕೆ ಏನಪ್ಪ ಟಿಪ್ಸು ಅಂತಂದು ಹೇಳೋದಾದರೆ, ಎಣ್ಣೆ, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಬಾದಾಮಿ ಎಣ್ಣೆ ಆಗಿರ್ಬೋದು ಅಥವಾ ಹರಳೆಣ್ಣೆ ಆಗಿರ್ಬೋದು, ಈ ಮೂರನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ ಅನಂತರ ಮಗುವಿನ ಕುತ್ತಿಗೆಗೆ ದಿನಕ್ಕೆ 2 ಟೈಮ್, ಬೆಳಗ್ಗೆ ಮತ್ತು ಸಂಜೆ ಟೈಮು ನಿಧಾನವಾಗಿ ಮಸಾಜ್ ಮಾಡೋದ್ರಿಂದ ಮಗುವಿನ ಮಜಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಇನ್ನು ಊಟದಲ್ಲಿ ಹೇಳೋದಾದರೆ, ಆದಷ್ಟು ಪ್ರೋಟೀನ್ ಆಗಿರ್ಬೋದು, ಹೆಲ್ತಿಯಾಗಿರುವಂತಹ ಊಟವನ್ನು ಸೇವಿಸಿ. ಹಾಗೆ ಇನ್ನೂ ಬೆಸ್ಟ್ ಅಂದರೆ ತಲೆಕಾಲು ಸೂಪು, ಇದು ಬೆಸ್ಟು. ಕಾಲು ಸೂಪ್ ಆಗಿರ್ಬೋದು ಅಥವಾ ತಲೆಕಾಲು ಮಾಂಸ ಆಗಿರ್ಬೋದು, ಇದನ್ನು ತಿನ್ನೋದ್ರಿಂದ ಅಥವಾ ಕಾಲು ಸೂಪ್ ಮಾಡ್ಕೊಂಡು ಕುಡಿಯೋದ್ರಿಂದ ಮಗುವಿನ ಮಜಲ್ಸ್ ಸ್ಟ್ರಾಂಗ್ ಆಗುತ್ತೆ. ಹೇಗಂದರೆ, ನೀವು ತಿಂದಿರುವ ಆಹಾರ ಮಗುವಿಗೆ ಹಾಲಿನ ರೂಪದಲ್ಲಿ ಹೋಗ್ಬಿಟ್ಟು ಮಗುವನ್ನು ಕೂಡ ಸ್ಟ್ರಾಂಗ್ ಆಗೋದಕ್ಕೆ ಶುರು ಮಾಡುತ್ತೆ. ಹಾಗೆ ಈ ಟೈಮ್ನಲ್ಲಿ ಚೆನ್ನಾಗಿ ಕೇಳಿಸೋದಾಗಿರ್ಬೋದು, ಬೇರೆ ಕಡೆ ಅಬ್ಸರ್ವ್ ಮಾಡೋದಾಗಿರ್ಬೋದು, ಅದ್ರ ಕೂಡ ಸ್ಕಿಲ್ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.